ಸುಮಾರು 15 ದಿವಸದ ಹಿಂದ್ಗಡೆ ಆಳಂದ ನಗರದಲ್ಲಿ ಒಂದು ಅಕ್ರಮವಾಗಿ ಅಕ್ಕಿ ಸಂಗ್ರಹ ಮಾಡಿರುವಂಥ ಮಾಹಿತಿ ಮೇರೆಗೆ SP ಅವರಿಗೆ DC ಅವರಿಗೆ ಗಮನಕ್ಕೆ ತಂದು ನಾವು ಅಲ್ಲಿ ಹೋಗಿ ಆ ಸ್ಥಳದ ರೇಡ್ ಮಾಡಿಸಿ ಅಲ್ಲಿ ಗೋಡೌನನ್ನು ಹೊಡೆದು ಅಲ್ಲಿ ಅಕ್ಕಿ ಇದ್ದಂಥದ್ದು ಸೀಸ್ ಮಾಡಿಸಿ ಅದನ್ನು FIR ಮಾಡಿಸೋವಂಥ ಕೆಲಸ ನಾವು ಮಾಡಿದ್ವಿ. ಅದು DC ಅವರ ಮಧ್ಯಸ್ಥಿಕೆಯಿಂದ ಆ ಕೇಸ್ FIR ಆಯಿತು. ಸುಮಾರು 4 ಗಂಟೆಗೆ ಹೋದವರು ಬೆಳಗ್ಗೆ 4 ಗಂಟೆವರೆಗೂ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಸಹಕಾರ ನೀಡಲಿಲ್ಲ. ಆದ್ರೂ DC ಅವರ ಮಧ್ಯಸ್ಥಿಕೆಯಿಂದ ಕೇಸ್ ಆಯಿತು. ನಂತರ ಈ ಅಕ್ರಮ ಚಟುವಟಿಕೆ ಏನು ಮಾಡ್ಲಿಕತ್ತಾರ ಫಿರ್ದೋಷ್ ಅನ್ಸಾರಿ ಮತ್ತು ಪಿಂಟು ಜಮಾದಾರ್ ಇವ್ರೇನು ಮಾಡಿದ್ರು, ನಮ್ಮ ಅಕ್ರಮ ಇವ್ರು ತಡೆಗಟ್ಟಲತ್ತಾರ ಅಂತಂದು ನಮಗೆ ಹೆದರಿಸುವಂಥ ಒಂದು ಉದ್ದೇಶದಿಂದ ಮತ್ತು ನನ್ನ ತೇಜೋವಧೆ ಮಾಡಬೇಕು, ನನ್ನ ಹೆಸರು ಕೆಡಿಸ್ಬೇಕು ಸಾರ್ವಜನಿಕವಾಗಿ ಅಂತ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಗುಲ್ಬರ್ಗದಿಂದ ಹೋಗುವಂಥ ಒಂದು ಲಾರಿಯನ್ನು ಹಿಡಿದು ಆ ಡ್ರೈವರಿಗೆ ಹೊಡೆದು ಇದು ಅಕ್ಕಿ ಹರ್ಷ ಗುತ್ತರ್ ಸಂಬಂಧಪಟ್ಟಿದ್ದು ಅಂತ ನೀನು ಹೇಳಿಕೆ ಕೊಡಬೇಕು ಅಂತಂದು ಜಬರಸ್ತಿ ಅವನಿಗೆ ಹೇಳಿಕೆ ಕೊಡಿಸ್ತಾರ. ಅದಕ್ಕೆ ಅವ ಡ್ರೈವರ್ ಹೇಳಿಕೆ ಕೊಟ್ಟ ಬಳಕ ನಮಗೆ ಗೊತ್ತಾಯಿತು. ನಾವು ಮೈಸೂರು ಪಾದಯಾತ್ರೆದಾಗಿದ್ವಿ. ನಾವು ಆ ಓನರಿಗೆ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ರಿ ನಮಗೆ ಹೊಡೆದು ಈ ರೀತಿ ಹೇಳಿಕೆ ತಗೊಂಡಾರ, ಆದ್ರೆ ನಾವು ಕಂಪ್ಲೇಂಟ್ ಕೊಡ್ಲಿಕತ್ತೀವಿ, ಈ ರೀತಿ ನಮ್ಮ ಮೇಲೆ ಹೊಡೆದು ಈ ರೀತಿ ಹೇಳಿಕೆ ತಗೊಂಡಾರ ಅಂತಂದು ಅವ್ರು ನಮ್ಮ ಗಮನಕ್ಕೆ ತಂದರು. ಮತ್ತು ಅವರು ಕಂಪ್ಲೇಂಟ್ನು ಕೂಡ ಕೊಟ್ಟಾರೆ ಪೊಲೀಸರಿಗೆ. ಆದರೆ ಇಲ್ಲಿವರೆಗೂ ಪೊಲೀಸರು ಅವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನೀವು ಏನು ನಮಗೆ ಹೆದರಿಸ್ಬೇಕು ಅಂತ ಅನ್ಲತ್ತೀರಿ, ನಾವು ಹೆದರೋದಿಲ್ಲ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಅಕ್ರಮ ಭ್ರಷ್ಟಾಚಾರ ಬಯಲಿಗೆ ಎಳಿತೀವಿ. ಆಳಂದ ತಾಲೂಕದಲ್ಲಿ BR ಪಾಟೀಲ್ ಶಾಸಕರಾದ ಬಳಕ ಈ ಫಿರ್ದೋಷ್ ಅನ್ಸಾರಿ ಅವ್ರ ಬೆಂಬಲಿಗ, ಪಿಂಟು ಜಮಾದಾರ್ ಅವ್ರ ಬೆಂಬಲಿಗ, ಅವರು ಏನು ಅಕ್ರಮ ಭ್ರಷ್ಟಾಚಾರ ನಡೆದದ ಇದಕ್ಕೆ ಎಲ್ಲ ಸಹಕಾರ BR ಪಾಟೀಲ್ ಅವ್ರದ್ದು, RK ಪಾಟೀಲ್ ಅವ್ರದ್ದು ಅದ. ಅದಕ್ಕೆ ಆಳಂದ ತಾಲೂಕದಲ್ಲಿ ಶಾಸನ ನಡೀತಾ ಇಲ್ಲ, ಒಂದು ಶೋಷಣೆ ಮತ್ತು ಸುಲಿಗೆ ನಡೀಲಿಗತ್ತದ. ಅದಕ್ಕೆ ನಾವು ಇದು ಖಂಡಿಸ್ತೀವಿ ಮತ್ತು ಅವ್ರ ಮೇಲೆ FIR ಆಗಬೇಕು. ಇಲ್ಲ ಅಂತಂದ್ರೆ ನಾವು ಒಂದು ವಾರದಲ್ಲಿ ಕಾಯ್ತೀವಿ. ಇಲ್ಲ ಅಂತಂದ್ರೆ ನಾವು ಉಗ್ರವಾದಂಥ ಹೋರಾಟ ನಾವು ಪೊಲೀಸ್ ವಿರುದ್ಧ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಉದ್ಯೋಗ ಖಾತ್ರಿಯಲ್ಲಿ ಸಂತೋಷ್ ಪಾಟೀಲ್ ನಿಂಗದಳ್ಳಿ ಅನ್ನೋರು ಸುಮಾರು 15-20 ಪಂಚಾಯತ್ಗಳಲ್ಲಿ ಕಾಮಗಾರಿ ಮಾಡ್ಲಾರ್ದೇನೆ ಇವತ್ತು ಅವ್ರು ಒಂದೇ ವೆಂಡರ್ ಕ್ರಿಯೇಟ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಲಪ್ಟಾಯಿಸ್ಯಾರ. ಅದನ್ನು ಕೂಡ ಕಂಪ್ಲೇಂಟ್ ಮಾಡೀವಿ, ಅದನ್ನು ಎಂಕ್ವೈರಿ ಆಗಬೇಕು. ಇವೆಲ್ಲ ಬೇಡಿಕೆಗಳು ನಮ್ಮವ. ಇದು ತನಿಖೆ ಆಗ್ಲಿಲ್ಲ ಅಂತ ನಾವು ಹೋರಾಟ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ. ಹೌದ್ರಿ, ಅವರು ಗುಂಡಾ ಆಕ್ಟ್ನಾಗ 1 ವರ್ಷ ಜೈಲ್ನಾಗಿದ್ರು ಮತ್ತು ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಕ ಅವರಿಗೆ 4 ತಿಂಗಳು ಗಡಿಪಾರ್ ಮಾಡಿದ್ರು. ಆದ್ರೆ ಅವರಿಗೆ ಅದ್ರದ್ದು ಏನು ಭಯನೇ ಇಲ್ಲ. ಆಳಂದ ತಾಲೂಕಾದಾಗ ಇನ್ನೂ ರಾಜಾರೋಷವಾಗಿ ಅವರು ಹಫ್ತಾ ವಸೂಲಿ ನಡೆದದ. ಮೊದಲು ಅಕ್ರಮವಾಗಿ ನಡೀತಿತ್ತು, ಈಗ ಸಕ್ರಮವಾಗಿ ನಡೆದ. BR ಪಾಟೀಲ್ ಶಾಸಕರಾದ ಬಳಕ ಅವ್ರ ಬೆಂಬಲದಿಂದ ಅವ್ರು ಲೀಗಲಿನೇ ಹಫ್ತಾ ವಸೂಲಿ ಮಾಡದಂತ ಕೆಲಸ ಇವತ್ತು ಆಳಂದಾಗ ನಡೆದ. ನಾವು 2ನೇ ತಾರೀಕು ಮಾಡಿದ್ವಿ ರೇಡು, ಅವ್ರು 4ನೇ ತಾರೀಕು ಲಾರಿ ಹಿಡಿದು ನಮ್ಮ ಮ್ಯಾಗ ಸುಳ್ಳು ಆರೋಪ ಮಾಡಿದಾರೆ. ಪೂರ್ತಿ ಅವ್ರ ಕೈಗೊಂಬೆ ಆಗ್ಯಾರ್ರಿ BR ಪಾಟೀಲ್ದು, RK ಪಾಟೀಲ್ದು. ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಅದೇ ಸಾರ್ವಜನಿಕರು ಅಂತಂದ್ರೆ, ಒಂದು ಏನರ ಅಕ್ರಮ ಚಟುವಟಿಕೆ ನಡೆದದ ಅದು ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ಅವ್ರು ಕೂಡಲೇ ಅದಕ್ಕೆ ತಡೆಗಟ್ಟಬೇಕು. ಆದ್ರೆ ಇಲ್ಲಿ ಅವ್ರ ಗಮನಕ್ಕೆ ತಂದ್ರೂ ಬೆಳಗ್ಗೆ 4ರವರೆಗೂ ಅವ್ರಿಗೆ ಕೋಆಪರೇಟಿವ್, ಇವ್ರು ಲೇಟ್ ಆಗಾನ ಮನೆಗೆ ಹೋಗ್ತಾರೇನೋ, ನಾವು ಇದೆಲ್ಲ ಸಾಗಿಸ್ಬಿಡ್ಬೇಕು ಎಲ್ಲ ಅಕ್ರಮ ಅಕ್ಕಿ ಅಂತಂದು ಆ ರೀತಿ ಅವ್ರಿಗೆ ಒಂದು ಸಪೋರ್ಟ್ ಮಾಡುವಂಥದ್ದು ಅಧಿಕಾರಿಗಳು ಕೆಲಸ ನಡೆದದ. ಅದಕ್ಕೆ ಇದು ನಾವು ಖಂಡಿಸ್ತೀವಿ. ಅಂತ ಅಧಿಕಾರಿಗಳು ಏನ್ ನಿರ್ಲಕ್ಷ್ಯ ಬೇಜವಾಬ್ದಾರಿ ಮಾಡ್ಲಿಕತ್ತಾರ, ಅಕ್ರಮ ತಡೆಗಟ್ಟುವಲ್ಲಿ ವಿಫಲ ಅಲ್ಲತ್ತಾರ, ಅವ್ರ ಮೇಲೂ ಕ್ರಮ ಆಗ್ಬೇಕು ಅಂತ ನಾವು. BR ಪಾಟೀಲ್ ಅವ್ರ ಶಾಸಕರಾದ್ಮೇಲೆ ಇವು ಚಟುವಟಿಕೆಗಳು ಹೆಚ್ಚಾಗ್ಯಾವ್ರಿ. ಆಳಂದ ಈಗ ಅದಕ್ಕೆ ಸ್ವಾಗತ ಮಾಡ್ತೀವಿ ನಾವು. ಯಾಕಂದ್ರೆ ಇದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋಂಥ ಮುಖ್ಯಮಂತ್ರಿಗಳ ಮೇಲೆ ಸಾರ್ವಜನಿಕವಾಗಿ ತಮ್ಮ ಮಾಧ್ಯಮ ಮುಖಾಂತರ ಬಹಳ ದಿವಸಗಳಿಂದ ಚರ್ಚೆ ನಡೆದದ. ಇದು ಏನು ಸತ್ಯಾಸತ್ಯತೆ ಕೂಡ ಹೊರಗೆ ಬರಬೇಕು. ಅವರು ಕರೆಕ್ಟ್ ಆಗಿದ್ರು ಅಂತಂದ್ರೆ ತನಿಖೆಯಲ್ಲಿ ಹೊರಗೆ ಬರ್ತದ, ತಪ್ಪಾಗಿತ್ತು ಅಂತಂದ್ರೆ ಆ ತನಿಖೆಯಲ್ಲಿ ಅವರು ತಪ್ಪಿತಸ್ಥರ ಅಂತಂದು ಗುರುತಿಸ್ತಾರ, ಅವಾಗ ಅವರು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಸಿದ್ದರಾಮಯ್ಯ CM ಹರ ಅಂತಂದು ಮಾತ್ರಕ್ಕ ಅವ್ರ ಕಾನೂನು ಮೀರಿ ಇಲ್ಲ, ಎಲ್ಲರೂ ಕಾನೂನಿಗೆ ಒಳಪಟ್ಟವ್ರೆ. ಅವರು ಕೂಡ ತನಿಖೆ ಫೇಸ್ ಮಾಡ್ಲಿ. ಇಫ್ ಈಸ್ ರೈಟ್ ಲೆಟ್ ಹಿಮ್ ಫೇಸ್ ದ ಎಂಕ್ವೈರಿ. ಈಗ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಪೂರ್ತಿ ಕಾಂಗ್ರೆಸ್ನವರು ರಾಜ್ಯಪಾಲರ ವಿರುದ್ಧನೇ ಪ್ರತಿಭಟನೆ ಮಾಡ್ತಾರೆ. ಇದು ನ್ಯಾಚುರಲ್ ರಿಯಾಕ್ಷನ್ ಆಫ್ ಎನಿ ಅಪೋಸಿಷನ್ ಪಾರ್ಟಿ. ಯಾಕಂದ್ರೆ ಅದೇ ಅವರು ಪೊಲಿಟಿಕಲ್ ಒಂದು ಮೈಲೇಜ್ ತಗೋಬೇಕು, ಈ ರೀತಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತಂದು ಇದು ನ್ಯಾಚುರಲ್. ಎನಿ ಅಪೋಸಿಷನ್ ಪಾರ್ಟಿದು ಅದೇ ಸ್ಟ್ಯಾಂಡ್ ಇರುತ್ತೆ.
ಆದ್ರೆ ಇದು ಒಂದು ಎಂಕ್ವೈರಿ ಆದ್ರೂ ಆಗ್ಬೇಕಲ್ಲ. ನಮ್ದು ಒಂದು ವಾದ ಏನು ಅಂತಂದ್ರೆ, ಬಿಫೋರ್ ಕಂಡಕ್ಟಿಂಗ್ ಎಂಕ್ವೈರಿ ನೀವು ಅವ್ರಿಗೆ ಕ್ಲೀನ್ ಚಿಟ್ ಹೆಂಗ್ ಕೊಡ್ತೀರಿ? ಎಂಕ್ವೈರಿ ಆದ್ರೂ ಆಗ್ಲಿ. ಕಾಂಗ್ರೆಸ್ ಕಾಮನ್ ಸೆನ್ಸ್ ಇರಬೇಕು ಕಾಂಗ್ರೆಸ್ ನಾಯಕರಿಗೆ. ಎಂಕ್ವೈರಿ ಆದ ಬಳಿಕ ನೀವು ಹೇಳ್ರಿ, ನಿಮ್ದು ಏನು ಹೇಳೋದು ಹೇಳ್ರಿ. ಒಟ್ನಲ್ಲಿ ಎನ್ಕ್ವೈರಿಗೆ ಹೆದರ್ತಾ ಇದ್ದೀರಾ? ಹಾ, ಎಂಕ್ವೈರಿಗೆ ಹೆದರ್ಲಾಗತ್ತಾರ ಅವ್ರು. ಅಂದ್ರೆ ಅವ್ರು ಉಪ್ಪು ತಿಂದಾರ, ಈಗ ನೀರು ಕುಡಿಯೋ ಪರಿಸ್ಥಿತಿ ಬಂದದ, ಅದಕ್ಕೆ ಹೆದರ್ಲಾಗತ್ತಾರ. ಈಗ ನಮಗ ಜೈಲಿಗೆ ಹಾಕ್ತಾರ ಅಂತ.